ಭಾರತ ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿರ್ಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂಥ ಈ ಒಂದು ಹಾತಿರ್ಗೇರಿ ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗ್ರಾಮದ ಆರಾಧ್ಯ ದೇವರಾದಂಥ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಮೂವರು ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗ್ಬೋದು. ಅಂಥ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಯೋಧರಿರೋದ್ರಿಂದ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದರೆ ಕರ್ತವ್ಯದಲ್ಲಿರುವಂಥ ಯೋಧರು ರಜೆ ಮೇಲೆ ಏನು ಬಂದಿದ್ದರು ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದರೆ ಅಂದರೆ ನಿವೃತ್ತಿ ಹೊಂದಿದಂಥ ಯೋಧರನ್ನು ಕೂಡ ಕರೆ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದರೆ ನಮಗೆ ಕಾಲ್ ಮಾಡಿದರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು. ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಭಾರತ ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿರ್ಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂಥ ಈ ಒಂದು ಹಾತಿರ್ಗೇರಿ ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗ್ರಾಮದ ಆರಾಧ್ಯ ದೇವರಾದಂಥ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಮೂವರು ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗ್ಬೋದು. ಅಂಥ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಯೋಧರಿರೋದ್ರಿಂದ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದರೆ ಕರ್ತವ್ಯದಲ್ಲಿರುವಂಥ ಯೋಧರು ರಜೆ ಮೇಲೆ ಏನು ಬಂದಿದ್ದರು ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದರೆ ಅಂದರೆ ನಿವೃತ್ತಿ ಹೊಂದಿದಂಥ ಯೋಧರನ್ನು ಕೂಡ ಕರೆ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದರೆ ನಮಗೆ ಕಾಲ್ ಮಾಡಿದರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು. ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಭಾರತ ಪಾಕಿಸ್ತಾನ ಗಡಿಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿರ್ಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂಥ ಈ ಒಂದು ಹಾತಿರ್ಗೇರಿ ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗ್ರಾಮದ ಆರಾಧ್ಯ ದೇವರಾದಂಥ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಮೂವರು ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು
ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗ್ಬೋದು. ಅಂಥ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಯೋಧರು ಇರೋದರಿಂದ ಈ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದರೆ ಕರ್ತವ್ಯದಲ್ಲಿರುವಂಥ ಯೋಧರು ರಜೆ ಮೇಲೆ ಏನು ಬಂದಿದ್ದರು ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದರೆ ಅಂದರೆ ನಿವೃತ್ತಿ ಹೊಂದಿದಂಥ ಯೋಧರನ್ನು ಕೂಡ ಕರೆ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದರೆ ನಮಗೆ ಕಾಲ್ ಮಾಡಿದರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು. ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಗದಗ ತಾಲೂಕಿನ ಹಾತಿರ್ಗೇರಿ ಗ್ರಾಮದ ಯೋಧರು ನಾವು ಯುದ್ಧ ಭೂಮಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಧರನ್ನು ಹೊಂದಿರುವಂಥ ಈ ಒಂದು ಹಾತಿರ್ಗೇರಿ ಈ ಒಂದು ಗ್ರಾಮದಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಯೋಧರಿದ್ದಾರೆ. ನಾವು ಇವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗ್ರಾಮದ ಆರಾಧ್ಯ ದೇವರಾದಂಥ ಸತ್ಯಮ್ಮ ದೇವಿ ಏನಿದ್ದಾರೆ, ಇದೇ ಒಂದು ದೇವಿಯ ಕೃಪಾ ಕಟಾಕ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಮೂವರು ಯೋಧರು ರೆಡಿ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪವರ್ಫುಲ್ ದೇವಸ್ಥಾನ ಕೂಡ. ಹೀಗಾಗಿ ಗ್ರಾಮದ ಅಲ್ಲಿ ಸಾಕಷ್ಟು ಯೋಧರಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಷ್ಟೊಂದು ಜನ ಮಾಜಿ ಯೋಧರಿದ್ದಾರೆ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಯುದ್ಧ ಆಗ್ಬೋದು. ಅಂಥ ಸಮಯದಲ್ಲಿ ನಾವು ಯುದ್ಧಕ್ಕೆ ಹೋಗ್ತೇವೆ ಅಂತ ಹೇಳಿ ಇಲ್ಲಿಯ ಮಾಜಿ ಸೈನಿಕರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೂ ಒಬ್ಬರು ಇಬ್ಬರು ಯೋಧರು ಇರೋದರಿಂದ ಈ ಇಡೀ ಗದಗ ಜಿಲ್ಲೆಯಲ್ಲಿ ಇದೊಂದು ಗ್ರಾಮ ಯೋಧರ ಗ್ರಾಮ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧದಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಯೋಧರು ಕೂಡ ಅಂದರೆ ಕರ್ತವ್ಯದಲ್ಲಿರುವಂಥ ಯೋಧರು ರಜೆ ಮೇಲೆ ಏನು ಬಂದಿದ್ದರು ಅವರು ಕೂಡ ಇವಾಗ ಮತ್ತೆ ಸೈನ್ಯಕ್ಕೆ ಸೇರಿದ್ದಾರೆ. ಹೀಗಾಗಿ ಗ್ರಾಮದ ಸಾಕಷ್ಟು ಮಾಜಿ ಸೈನಿಕರೇನಿದ್ದಾರೆ ಅವರು ಯುದ್ಧಕ್ಕೆ ನಮಗೆ ರೆಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಕಾಲ್ ಮಾಡಿದರೆ ಅಂದರೆ ನಿವೃತ್ತಿ ಹೊಂದಿದಂಥ ಯೋಧರನ್ನು ಕೂಡ ಕರೆ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ನಾವು ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ, ಹೀಗಾಗಿ ಯುದ್ಧ ಆರಂಭವಾದರೆ ನಮಗೆ ಕಾಲ್ ಮಾಡಿದರೆ ನಾವು ಯುದ್ಧ ಮಾಡಲು ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ಗ್ರಾಮದ ಸಾಕಷ್ಟು ಯೋಧರೇನಿದ್ದಾರೆ ಇವರು ಯುದ್ಧ ಕಲೆಗಳನ್ನು ಕೂಡ ಹೊಂದಿದ್ದಾರೆ ಮತ್ತು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಭಯೋತ್ಪಾದಕರು. ಈ ಒಂದು ಘಟನೆಯನ್ನು ಸಾಕಷ್ಟು ಖಂಡಿಸಿ ನಾವು ಪ್ರತೀಕಾರ ತೀರಿಸಿಕೊಳ್ಬೇಕು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲಿ ನಮಗೆ ಕಾಲ್ ಮಾಡಿದರೆ ನಾವು ಹೋಗಲು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಪ್ರತೀಕಾರ ತೀರಿಸಿಕೊಳ್ಳಬೇಕಂತೇಳಿ ಇಲ್ಲಿ ಯೋಧರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.